ಹೋಯ್ ಅದಿ ಹೋಯ್ ಮಚ್ಚ ನಮ್ಮ ಅಮ್ಮನ ಹಾಕೋಣ ಹೋಯ್ ಹಬೀಬಿ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಹೇಳ ನಮಸ್ಕಾರ. ನಮಸ್ಕಾರ ಬಾಸ್. ನಮಸ್ಕಾರ. ಸೊ ಇವತ್ತು ಬೇರೆ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಐತೆ ನಮ್ಮದು. 8:15 ಹಾಕಿದ ಪ್ಲ್ಯಾನು, 10 ಗಂಟೆ ಆಯ್ತಾ ಬರ್ತೈತೆ. ಬರೀ ನಮ್ಮ 3 ಜನ ಬಂದಿರೋದು. ಮೇನ್ ರೋಡಲ್ಲಿ 3 ಜನ ಕೂತಿದ್ದೀವಿ. ಫುಲ್ ಶೇಪ್ ಔಟ್ ಆಗೋಯ್ತೈತೆ. ಬೇಕ್ರಿಗೆ ಹೋಗೋಣ ಅಂದರೆ ಬೇಕ್ರಿನೂ ತೆಗ್ದಿಲ್ಲ. ಇವಾಗ ರೋಡಲ್ಲಿ ಕೂತಿ ತಿಕ್ಕ ಉರಿತೈತೆ. ಇನ್ನು 3 ಜನ ಬರಬೇಕು, ಬರ್ತಾ ಇಲ್ಲ. ಏನೋ ದುಡ್ಡು ಅಡ್ಜಸ್ಟ್ ಮಾಡ್ತಾ ಇದೀವಿ ಅಂತವ್ರೆ. ಪೆಟ್ರೋಲ್ ದುಡ್ಡು ಅಡ್ಜಸ್ಟ್ ಮಾಡ್ತಾ ಇದೀವಿ ಅಂತಾರ. ಅದು ಏನೋ 1 ಲಕ್ಷ ಅಡ್ಜಸ್ಟ್ ಮಾಡ್ತೀನಿ ಅಂತವನೇ ಮುದಸ್ಸಿರು. ಗೊತ್ತಲ್ಲ ಮುದಸ್ಸಿರ್ ಕರಿಯ ಅವನು. ನೋಡೋಣ ಎಷ್ಟು ಅಡ್ಜಸ್ಟ್ ಮಾಡ್ಕೊ ಬರ್ತಾರೆ ಅಂತ. ನಕ್ಕನ್ ಇಷ್ಟೊತ್ತು ಕಾಯ್ದಿ ಸಡೆ ನನ್ನ ಮಕ್ಕಳು ಇವಾಗ ಬರ್ತಾವ್ರೆ. ಕಾಣಿಸ್ತಾ ಇರ್ಬೋದು ನಿಮ್ಗೆ. 3 ಗಾಡಿ ಹಾಕೊಂಡು ಎಂಟಾರ್ ಕಲ್ 3 ಜನ ಎರ್ರಾಬಿರಿ. ಇವಾಗ ಎರ್ರಾಬಿರಿ ಹೆಲ್ಮೆಟ್ ಇಲ್ಲ ನನ್ನ ಹತ್ರ. ಹಳೆ ಹೆಲ್ಮೆಟ್ ಬೇರೆ ಇಲ್ಲ. ಅಸೈನ್ಮೆಂಟ್ ಬರಕ್ಕಾಗಲ್ಲ ಇವ್ರಿಗೆ. 3 ದಿನ ಇದೆ ತಗೊಂಡ್ಬಂದು. ಅಸೈನ್ಮೆಂಟ್ ಬರ್ದಿಲ್ಲ, ಬೋಳಿ ಮಗ ಗಾಡಿ ಓಡಿಸ್ತಾವನೆ. ಸೊ ಇವಾಗೆಲ್ಲ ಬಂದ್ಬಿಟ್ಟಿದೀವಿ. ಹುಡುಗರು ಮಸ್ತಾಗಿ ಪ್ಲ್ಯಾನ್ ಹಾಕವ್ರೆ. ಪ್ಲ್ಯಾನ್ ಏನಂತ ಗೊತ್ತಿರಲಿಲ್ಲ ಯಾರಿಗೂ, ಅಂದ್ರೂ ಪರವಾಗಿಲ್ಲ. ಪ್ಲ್ಯಾನ್ ಹಾಕೋರೆಲ್ಲೋ 43 ಕಿಲೋಮೀಟರ್ ಇದ್ದೀವಿ ಇವಾಗ. ಬೆಳಗ್ಗೆ ಬಂದು ಬೆಳಗ್ಗೆನೆ ಪ್ಲ್ಯಾನ್ ಹಾಕಿ ಬೆಳಗ್ಗೆನೆ ಹೋಗ್ತಾರ. ಆದರೆ ನನಗೆ ಬೇಜಾರು ಏನಾಗಿತ್ತು ಅಂದರೆ, ಬೋಳಿ ಮಕ್ಕಳು ಎಲ್ಲರೂ ಚೆನ್ನಾಗಿರೋ ಹೆಲ್ಮೆಟ್ ತೊಗೊಂಡು ನನಗೆ ಸಿಪ್ಪಿ ಹೆಲ್ಮೆಟ್ ಕೊಟ್ಬಿಟ್ರು. ಹುಡುಗರು ಹಿಂದೆನೇ ಅವರೇ ಬಿಟ್ರಿ ನನ್ನ ಮಕ್ಕಳು. ತೋರಿಸ್ಬೇಕಂದ್ರೆ ಮುದಾಸಿರು, ಆಮೇಲೆ ಶರತ್ತು ಫುಲ್ ಕ್ಲೋಸ್ ಫ್ರೆಂಡ್ಸು. ಅಪ್ಪ ಮಗತ್ತಾರ. ಅಪ್ಪ ಅಪ್ಪ ಆಯ್ತು. ಆಮೇಲೆ ಟ್ರಾಫಿಕ್ ಐತೆ ಮಚ್ಚಿ, ಎಲ್ಲರೂ ಇಲ್ಲೇ ನಿಂತಿದ್ದೀವಿ. ನಕ್ಕನ್ ಬೆಂಗಳೂರು ಟ್ರಾಫಿಕ್ನ ಕಷ್ಟಪಟ್ಟು ತುಂಬ ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿ ಪರವಾಗಿಲ್ಲ. ನಕ್ಕನ್ ಫುಲ್ಲು ಸಡೆ ಕಂಡಿದ್ದೀನಲ್ಲ. ಆ ಬೋಳಿ ಮಗ ನಿತಿನ್ಗೆ ಅವಾಗಿಂದ ಆಯಿತು ಹೆಲ್ಮೆಟ್ ಹಾಕೋ ಅಂತ ಇದ್ದೀನಿ. ಇವಾಗ ಸಿಗಾಕೊಂಡ ಪೊಲೀಸ್ ಹತ್ರ. ಯಾರು ಕಾಣಿಸ್ತಾವ್ರ ಅವರೇ ನೋಡ್ರಿ, ಮಿಂಟ್ರಿ ನನ್ನ ಮಕ್ಕಳು. ಅಲ್ಲಿ 10 ನಿಮಿಷ ಆಯಿತು, ಇನ್ನೂ ಬಿಡ್ದಿಲ್ಲ. ಏನು ಮಾಡೋದು? ನಕ್ಕನ್ ಇವಾಗ ಬಿಸಿಲಲ್ಲಿ 1/2 ಅವರ್ ಕಾಯ್ದು ಕೊನೆಗೂ 200 ರೂಪಾಯಿ ಇಸ್ಕೊಂಡು ಬಿಟ್ಟವ್ರೆ. ಇವಾಗ ಎಲ್ಲರಿಗೂ ತಿಕ್ಕ ಹುಡ್ಕೊಂಡ್ಬಿಟ್ಟಿದೆ. 500 ರೂಪಾಯಿ ಅಲ್ಲ, 1000 ರೂಪಾಯಿ ಅಲ್ಲ, 14,000 ರೂಪಾಯಿ ಕೇಸ್ ಇರೋದು ಅವ್ನ ಗಾಡಿ ಮೇಲೆ. ನಕ್ಕನ್ ಬಿಡ್ತಾರ ಹಿಂಗೆ. ಸೊ ನಮ್ಮ ಅರ್ಬಾಜ್ ಅವರ ಫಸ್ಟ್ ಡೇಟ್, ಹುಡುಗಿಯವರ ಡೇಟಿಂಗ್ ಪ್ಲೇಸ್ ಆಗಿತ್ತು. ಯಾವುದೋ ಇದು ಕೆಫೆ? ಇದು ಬಂದ್ಬಿಟ್ಟು ಸ್ಕೈಲೈನ್ ಪಿಜೇರಿಯಾ ಅಂತೆ. ಕೊನೆಗೂ ಹತ್ತತ್ರ ಬಂದ್ಬಿಟ್ಟಿದ್ದೀವಿ. ಲೊಕೇಶನ್ಗೆ ನೋಡ್ಬೋದು, ಗಾಡಿಗಳೆಲ್ಲ ನಿಂತೈತೆ. ನಾನು ಸ್ವಲ್ಪ ದೂರ 1 ಕಿಲೋಮೀಟ್ರ್ 500 ಮೀಟರ್. ಮಚ್ಚ ಮೀನು ಹಿಡಿತವ್ರಲ್ಲ. ಜೊತೆ ತಿರ್ಗಾಡಬೇಕು ಲೈಫಲ್ಲಿ. ಫ್ರೆಂಡ್ಸ್ ಜೊತೆ ತಿರ್ಗಾಡಲೇಬೇಕು. ಆದರೆ ಏನಾದರೂ ಇರಲಿ, ಫ್ರೆಂಡ್ಸ್ ಜೊತೆ ಅಂತೂ ತಿರ್ಗಾಡ್ತೀವಿ. ಕಾಲೇಜ್ ಲೈಫ್ ಅಂದರೆ ಒಂಚೂರು ತಿರ್ಗಾಡ್ತೀವಿ. ಇಲ್ಲಾಂದರೆ ಆಮೇಲೆ ಒಂಥರ ರಿಗ್ರೆಟ್ ಅನ್ನೋದು ಇದ್ಬಿಡುತ್ತೆ ಲೈಫಲ್ಲಿ. ಅಯ್ಯೋ ಅಂತ ತಿರ್ಗಾಡ್ಲಿಲ್ವಲ್ಲ, 10 ಜನ ಫ್ರೆಂಡ್ಸ್ ಇದ್ದು ಒಂದು ಕಡೆ ಹೋಗಿ ಬರ್ಲಿಲ್ವಲ್ಲ, ನಾವು ಮೆಮೊರೀಸ್ ಇರ್ಲಿಲ್ವಲ್ಲ ಅನ್ನೋದೊಂದು ರಿಗ್ರೆಟ್ ಇರುತ್ತೆ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಸೊ ನಕ್ಕನಾಕಿ ಗೂಗಲ್ ಮ್ಯಾಪಲ್ಲಿ ಫುಲ್ಲು ಸ್ಟ್ರೇಟಾಗಿ ಹೋಗ್ತಿದ್ದೀವಿ. ಸ್ಟ್ರೇಟಾಗಿ ತೋರಿಸ್ತೈತೆ. ಇವಾಗ ಫುಲ್ಲು ಆಫ್ ರೋಡಿಂಗ್. ನಕ್ಕನಾಕಿಯ ರೋಡ್ ಇಲ್ಲ, ಶಾಟ ಇಲ್ಲ ನೋಡ್ರಿ. ಹೆವಿ ಫುಲ್ಲು ನಕ್ಕಡಿ ರೀತಿ ಎಲ್ಲ. ನಮ್ಮೂರಲ್ಲೆಲ್ಲ ನೋಡಿದಿರೋದು ಇದನ್ನ. ಗುರು ಡೆಡ್ ಎಂಡ್ ಗುರು ಇದು. ಮ್ಯಾಪ್ ಏನೋ ಸ್ಟ್ರೇಟ್ ತೋರಿಸ್ಬಿಡ್ತದ್ರೆ ದಾರಿ. ಯಾವತ್ತೇ ಹೇಳ್ತಿ ಕೇಳಿ, ಮ್ಯಾಪ್ ನಮ್ಕೊಂಡ್ ಬರ್ಬೇಡಿ. ನಾವು ಮನೆ ಒಳಗೆ ಗದೆ ಬಿಡ್ತಾನ ಅಂತ ಬಂದ್ಬಿಟ್ಟು ಮನೆ ಒಳಗೆ ಗದೆ ಬಿಡಕ್ಕೆ ಬರೀ ಇಂಥದೆಯಾ. ಸ್ಟ್ರೇಟ್ ಹೋಗ್ಬೇಕಾಗಿರೋದು ಕರ್ ತೊಗೊಂಡಿದ್ದೀವಿ ನಾವೇ. ನೋಡ್ಬೋದು ನೀವು, ಸಿಟಿ ಕಡೆಯಿಂದ ವಿಲೇಜ್ ರೋಡ್ಸ್ ಎಲ್ಲ ಸೈಕ್ ಆಗಿದೆ. ಆದರೆ ಬೋಳಿ ಮಕ್ಕಳು ಸಿಟಿ ಕಡೆ ಯಾಕೆ ಸಿಗಾವಟ್ಟು ನಿಂತ್ಕೊಂಡವ್ರೆ? ಅವರು ನಮ್ಮ ಕಾಲೇಜ್ ರೋಡ್ ನೋಡ್ಬಿಟ್ರೆ ಅಲ್ಲಿ ನಿಂತ್ಕೊಂಡು ಉಚ್ಚಿ ಹೋಗೋಕ್ಕೂ ನಮ್ಗೆ ಬರೋಲ್ಲ. ಇಲ್ಲಿ ಕುತ್ಕೊಂಡು ಏತೆ ಬಿಡ್ಬೋದು. ಸಾಕಾಗೈತೆ. ಏತ್ಬಿಟ್ಟದ್ರ ಪಕ್ಕ ಮಲ್ಕೊಂಡು ಬಿಡ್ಬೋದು. ನೋಡಿ ಅಲ್ಲಿ ಎಷ್ಟು ಸಕ್ಕತ್ತಾಗಿ ಕಾಣ್ತಿದ್ರೆ. ಲೈವಾಗಿ ಫೀಲ್ ತಗೋತಾ ಇದೀವಲ್ಲ, ಯಾವುದು ಎಲ್ಲೋ ಸೈಕ್. ಇಲ್ಲೊಂದು ಫೋಟೋ ಮಾಡ್ಬೋದು, ಮಸ್ತಾಗೈತೆ. ಅದನ್ನೇ ಹಿಮಾಲಯ ಆದರೆ ಸ್ನೋ ಅದಿಲ್ಲ ಅಷ್ಟೇ. ಅಷ್ಟು
ಸಕ್ಕದಾಗೈತೆ ಬೆಟ್ಟ ಬೆಟ್ಟ. ಬಿಸಿಲು ನಕ್ಕನ್ ಶಾಡೋ ಮಸ್ತಾಗಿ ಫುಲ್ಲು ರೀಚ್ ಆಗಿಬಿಟ್ಟಿದ್ದೀವಿ ಜಗರ ಫಾಲ್ಸ್ಗೆ. ಅದು ನಕ್ಕತೆ ಆ ಫಾಲ್ಸೇ ಕಾಣಿಸ್ತಿಲ್ಲ ಇಲ್ಲಿ. ನೀರು ಬಂದ್ರೆ ಹೆವಿ ಆಗೈತೆ. ಈಗೆಲ್ಲ ಪೊದೆ ಎಲ್ಲ ಮಸ್ತಾಗಿ ಮಾಡೋರು ಇಲ್ಲಿ ಫುಲ್ಲು ನೋಡ್ರಿ. ಮುದಾಸಿರಿಲ್ ಬಂದ್ರೆ ಕಾಣೋದೇ ಇಲ್ಲ. ಕೊನೆಗೂ ಎಲ್ಲ ಫಾಲ್ಸ್ ಹತ್ರ ಬಂದ್ಬಿಟ್ಟಿದೀವಿ. ಇವಾಗ ಫಾಲ್ಸ್ ಹೆಸರೇನ್ರು? ಜಗೂರ ಫಾಲ್ಸ್ ಅಂತ. ಜಗೂರನ ಜಾಗ್ವಾರೋ ಗೊತ್ತಿಲ್ಲ. ಏನೋ ಇಲ್ಲೆಲ್ಲ ಕಾಡೇನೋ ಮಚ್ಚ ಅದು ಕಾಡಾನೆ ಒಂಚೂರು ಅನಿಮಲ್ಸ್ ಎಲ್ಲ ಜಾಸ್ತಿ ಅಂತ ಈ ಕಡೆ. ಒಂಚೂರು ಹುಷಾರಾಗಿ ಓಡಾಡ್ರಿ ಅಂದ್ಬಿಟ್ಟವ್ರೆ. ಜಾಸ್ತಿ ಎಲ್ಲ ಆವಾಜ್ ಮಾಡೋದು ಬೇಡ. ನೋಡ್ಬೋದು ವ್ಯೂಸು. ಅಷ್ಟೊಂದು ಏನು ದೊಡ್ಡದಾಗೇನಿಲ್ಲ, ಆದರೆ ಮಳೆ ಬಂದರೆ ಮಾತ್ರ ಫುಲ್ಲು ನೀರು ಇರುತ್ತೆ ಇಲ್ಲಿ ನಾವು ನೋಡಿದಂಗೆ. ಇವಾಗ ಸದ್ಯಕ್ಕೆ ಓಕೆ ಎಲ್ಲ, ಆದರೆ ಬಿಸಿಲು ಸರಿಯಾಗಿ ತಿಕ್ಕ ಹೊಡಿತೈತೆ. ಫುಲ್ಲು ಪೊದೆ ಒಳಗೆ ಹೋಗ್ತಾರದು ಇವಾಗ ಲೈನಾಗೆ. ಈ ಸಡೆ ನನ್ನ ಮಗ ಮುಂದೆ ಹೋಗ್ತಾವನೆ. ಒಂಚೂರು ಭಯ ಆಗ್ತೈತೆ, ಯಾಕಂದರೆ ಇಲ್ಲಿಲ್ಲ ಲೋಕಲ್ಸು. ಏನೋ ಮಚ್ಚ ಹೇಳಿದ್ದು, ಏನೇನೋ ಹೇಳೋರೆ. ಕಿರಿಕ್ ತಗೊಂಬಿಟ್ಟೆ ನಾನು ಬೇರೆ. ಏನೋ ಅದು ಕಾಡ್ ಎಮ್ಮೆ ಬೇರೆ ಬರುತ್ತಂತೆ. ಎಮ್ಮೆ ಅದು ಇದು ಎಲ್ಲ ಐತಂತ ಹೇಳಿ ಇಲ್ಲೆಲ್ಲ ಬಾರ್ಡರ್ ಎಲ್ಲ ಹಾಕ್ಬಿಟ್ಟವ್ರೆ. ನೋಡ್ಕೊಂಡು ಕರೆಂಟ್ ಹೊಡಿಯೋದು ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಇದು. ಅಲ್ಲಿ ನೋಡಿ ಆ ಥರ ಕ್ಲಿಬೆಲ್ಲ ಹಾಕ್ಬಿಟ್ಟವ್ರೆ. ಒಂಚೂರು ಡೇಂಜರ್ ಐತೆ ಅನಿಸ್ತೈತೆ. ನೀ ಜೊತೆ ನನ್ನ ಮಕ್ಳಿಗೆಲ್ಲ ಭಯ ಐತೈತೆ. ಅವನು ಅಷ್ಟು ತುಣ್ಣ ಎತ್ಕೊಂಡು ಅಕ್ಕನ ಮುಂದೆ ಬಂದ್ಬಿಟ್ಟ. ಮುಂದೆ ಎಲ್ಲ ಏನೇನು ಇಲ್ಲ, ಬಂದಿದೀವಿ ಅಂದಮೇಲೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕು. ಇವಾಗ ಆ ಕಡೆನೂ ನುಗ್ಗೋಣ, ಈ ಕಡೆನೂ ನುಗ್ಗೋಣ. ಅಮ್ಮ ಹೇಳ್ದು ಈ ಬೋಳಿ ಮಕ್ಳ ಜೊತೆ ಸೇರ್ಬೇಡ ಅಂತ. ಆಯ್ತು ಆಮೇಲೆ ನನ್ನ ಪ್ರಕಾರ ಯಾಕೋ ಕರೆಂಟ್ ಐತೆ ಕಣ. ನಮ್ಮ ನೋಡ ಇಲ್ಲಲ್ಲ ಅಕ್ಕನ್ ಇವಾಗ ಒಳಗೆ ಹೋಯ್ತಾ ಇದ್ದೀನಿ. ಅಕ್ಕನ್ ಬರ್ರ ಮಿಸ್ಸಾಗಿ ಕರಡಿ ಗಿಡಿ ಬಂದ್ರೆ ಅವನ ಅಕ್ಕನ್ ಇಟ್ಕೋ. ಫುಲ್ಲು ಅಣ್ಣಂಗೆ ತಿಗ್ದಲ್ಲಿ ಭಯ, ಅಣ್ಣಂಗೆ ಫುಲ್ಲು ತಿಗ್ದಲ್ಲಿ ಭಯ ಐತಿರೋದು, ಆದ್ರೆ ಹೇಳ್ಕೊತಾ ಇಲ್ಲ. ಅಲ್ಲೇನೋ ಐತೆ ಕಣೋ, ಈ ಕಡೆ ಜಾಗ ಐತೆ ಕೊಂಡ್ರು, ಈ ಕಡೆ ಜಾಗ ಐತೆ ಕೊಂಡ್ರು. ನ್ಯಾಷನಲ್ ಪಾರ್ಕು. ಸೈಕ್ ಮಾಡ್ತೀನಿ ಇವಾಗ, ಸೈಕ್ ಮಾಡೋಣ. ಅದು ಸರಿ ಬಾಗಿಗೆ ಸುಮ್ಮನೆ ನಕ್ಕನೇನೋ ಚೌಕ್ ಕೊಟ್ರೆ ಅಣ್ಣ ಓಡ್ಬಿಡ್ತಾವ. ಒಂದ್ ಕಡೆ ಬೀಜನೂ ಬಾಯಿ ಇಲ್ಲ ಐತೆ, ಆದ್ರೂ ಒಂದ್ ಕಡೆ ಧೈರ್ಯ ಗಂಡಸು ಅಂತ. ಮಚ್ಚ ಇಲ್ಲಿ ನೋಡೋ ಬ್ರೋ, ಸೀರೆ ಎಲ್ಲ ಬಿದ್ದೈತೆ. ಇದೇ ಡೆಡ್ ಎಂಡು. ಇನ್ನ ಮುಂದೆ ಹೋದ್ರೆ ನಮ್ದು ಡೆಡ್ ಎಂಡ್ ಆಗ್ಬಿಡುತ್ತೆ. ಇನ್ನ ಮುಂದೆ ಐತೆ ಹೋಗ. ನಿನ್ನ ಅಕ್ಕನ ಇಂಥವೆಲ್ಲ ನೋಡ್ಬಿಟ್ರೆ ನನಗೆ ಬೀಜಾನೇ ಬೈಕ್ ಬಂದ್ಬಿಡುತ್ತೆ. ನೋಡೋಣ ಬಾರ ಇಲ್ಲಿ ಏನೈತೆ ಅಂತ. ಎಲ್ಲಾರ್ಗು ಬೀಜ ಬೈಕ್ ಬರ್ತೈತ್ ಬ್ರೋ, ಏನಂತ ಗೊತ್ತಾಯ್ತಿಲ್ಲ. ಒಟ್ನಲ್ಲಿ ಏನೋ ಒಂಥರ ಎಲ್ಲಾರ್ಗು ಎದೆಯಲ್ಲಿ ಭಯ ಆಗ್ತಿರೋದಾದ್ರೆ ಅಷ್ಟೊಂದು ಏನು ಇಲ್ಲ ಇಲ್ಲಿ ಹೇಳ್ಬೇಕಂದ್ರೆ. ಆದ್ರೂ ಎಲ್ಲಾರ್ಗು ಭಯ ಐತೈತೆ. ಮುದ್ದಸಿರ್ತಾರ ಒಂದ್ ಲಾಟಿ. ಓಯ್ ಅದಿ ಹುಡುಗರೆಲ್ಲ ಫುಲ್ ಫಾರ್ಮಲ್ಲಿ ನುಗ್ತವ್ರೆ. ನಿಜ ಹೇಳ್ತಿದ್ದೀನಿ, ಬಂದ್ರೆ ಮಾತ್ರ ಒಂದು ಥ್ರಿಲ್ಲಿಂಗ್ ಅಡ್ವೆಂಚರ್ ಸಿಗುತ್ತೆ ನಿಮ್ಗೆ. ಫುಲ್ಲು ಹೆಂಗೈತೆ ಅಂದ್ರೆ ಸೈಕ್ ಆಗಿ ಅಪ್ಪ. ಒಂದ್ ಕಡೆ ಭಯ ಐತೈತೆ, ಒಂದ್ ಕಡೆ ಚೆನ್ನಾಗೂ ಐತೆ. ಆದ್ರೆ ಇಲ್ಲಿರ ಲೋಕಲ್ಗೆಲ್ಲ ಅಷ್ಟೊಂದು ಭಯ ಆಗಲ್ಲ. ನಾವು ಅಂದ್ರೆ ಹೊಸ್ದಾಗಿ ಬಂದಿದೀವಿ, ಒಂಚೂರು ಬೀಜ ನಡ್ತೈತೆ. ಅಲ್ಲ ನಿಮ್ಮೊಂದ್ ಮಾತುಗಳ ಕಾಡೆಮ್ಮೆನ ಯಾವತ್ತ ನೋಡಿದೀರಾ? ಹೋಗೋಣಪ್ಪ, ನೋಡಿದೀವಿ. ಅಮ್ಮನ ಎಮ್ಮೆನೇ ಅಷ್ಟು ತಪ್ಪ ಇರುತ್ತೆ, ಕಾಡೆಮ್ಮೆ ಇನ್ನೆಷ್ಟು ತಪ್ಪ ಇರುತ್ತೆ. ನೀನ್ ಇದೆಯಲ್ಲ ಸಾಕ್ ಬರ್ರಿ ಮಚ್ಚ. ನಕ್ಕನ್ನ ಕೆಯ್ಯ ನಡೀರ ಆಯ್ತು. ಅವನಮ್ಮ ಅವನಮ್ಮ ಮಚ್ಚ. ಇಷ್ಟೆಲ್ಲ ಒಳಗೆ ಹೋಗೋದು ಬೇಡ ಕೊಂಡ್ರು, ಇಷ್ಟೆಲ್ಲ ಒಳಗೆ ಹೋಗೋದು ಬೇಡ. ಈ ಕಡೆಯಿಂದ ಹೋಗೋಣ. ಇನ್ನಕ್ಕನ್ ಹೋಗ್ರಿ ಮುಂದೆ. ಬಾ ಮಾಮ್, ನಿತಿನ್ಗೆ 200 ರೂಪಾಯಿ ಕೊಟ್ಟಾದ್ಮೇಲೆ ಸೌಕರ್ झांड के बाल चिल्लावनको ಅಲ್ಲಿ ಏನೋ ಇಲ್ಲ ಕಣ, ಪದೇ ಇರೋದು. ಒಂದು ಕರಿಯಂಗೇನೋ ಬಂದೈತೆ ಕಣ. ಮಚ್ಚ ನಾನು ಬೇರೆ ಈ ಚಪ್ಲಿ ಕರಿಯ ಬೆಳ್ಳಕ್ಕಾಗ್ಬಿಡ್ತೀಯ ಅಲ್ಲೋದ್ರೆ ನೀನು.
ಇವ್ನು ಹೋಗ್ಬಿಟ್ಟು ಬಂದ್ಬಿಟ್ಟು ಅವನಲ್ಲೇ ಅವನೇ ರೂಟ್ ಇರ್ಬೇಕು ಹೆಂಗ್ ಬಂದಿದೀವಿ ಹಂಗ ಹೊಂಟೋಗ್ಬಿಡಣ ಮಚ್ಚಿ ಸೈಲೆಂಟ್ ಆಗಿ ಮಾಮ್ಸ್ ಲೈಕ್ ಬರುತ್ತೆ ನೀನ್ ಅಕ್ಕನ್ ಲೈಕು ಆ ಕಡೆಯಿಂದ ಅವನ್ ನಡೀರೋ ತೆಗಿ ಹೆಂಗೋ ನಾವಿಬ್ರು ಸೇಲ್ಸ್ ಮ್ಯಾನ್ಶಿಪ್ ಮಾಡ್ಕೊಂಡಿದ್ವಿ ಹೆಂಗೋ ಒಂದು ರೆಕಾರ್ಡ್ 100 ರೂಪಾಯಿ 50 ರೂಪಾಯಿ ಇದ್ರಲ್ಲಿ ಪ್ರಾಡಕ್ಟ್ಸ್ ಅಲ್ಲಿ 180 ರೂಪಾಯಿ ದುಡ್ದಿದ್ದು. ಸರಿ ನಾನು ಫಸ್ಟ್ ಹೋಗ್ತೀನಿ. ಬರ್ರಿ ನಿಧಾನಕ್ಕೆ ಬರ್ರಿ. ಜಾಗ ಐತೆ ನೋಡಿ ಎಕ್ಸ್ಪ್ಲೋರ್. ನಿನ್ನ ಅಕ್ಕ ನಿನ್ ಜಾಗ ಐತೆ ಅನ್ಬಿಟ್ಟು ಹಿಂದೆ ಯಾಕೆ ಬರ್ತಾ ಇದೀಯಾ? ಬಾ ಲೌಡೆ. ಎಳ್ಕ ಬರ್ತೀನಿ ಎಲ್ಲರಿಗೂ ಭಯ ಐತೈತೆ ಆದ್ರೆ ಎಲ್ಲರೂ ಹೋಗ್ತಾವ್ರೆ. ಐ ಮಚ್ಚ ಇಲ್ಲಿ ನೋಡ್ರ ಬರ್ರೋ ಇಲ್ಲಿ ನಿಜವಾಗ್ಲೂ ಕಾಡೆ ಮೇಸ್ ಮಚ್ಚ ಇಲ್ಲಿ ನೋಡ ಬಾರ ಇಲ್ಲಿ ನೋಡ ಇಲ್ಲಿ ಕಾಲು ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ಕಾಡೆಮ್ಮೆಗಳು ಪ್ರಿಂಟು ಕಾಲ್ ಪ್ರಿಂಟು ಜಾಸ್ತಿ ಎಲ್ಲ ರಿಸ್ಕು ಬೇಡ ಗುರು. ನಕ್ಕಲ್ಲೇ ಓಡ್ತಾವ್ರ ಅಣ್ಣೊಂದಿರು ಸೀರಿಯಸ್ ಹಾಕೋಣ. ಇಲ್ಲಿ ಬರ್ತಾವ್ ಕೋಣ. ಇಲ್ಲ ಮಚ್ಚಿ ಇಲ್ಲೆಲ್ಲ ಫಾಲ್ಸ್ ಆದ್ಮೇಲೆ ವೈಲ್ಡ್ ಅನಿಮಲ್ಸ್ ನೀರು ಕುಡಿಯಕ್ಕೆ ಬಂದೇ ಬರ್ತವೆ, ಅದು ಫಿಕ್ಸು. ಸೀರಿಯಸ್ ಆಗಿ ಫುಟ್ ಪ್ರಿಂಟ್ ಐತೆ. ನಿಮಗೆ ಕಾಣಿಸ್ತಾ ಇಲ್ವೋ ಗೊತ್ತಿಲ್ಲ ಯಾಕೆ. ಇಷ್ಟೊತ್ತು ಈ ಕಡೆ ಅಡ್ವೆಂಚರ್ ಮಾಡ್ದು. ನೆಕ್ಸ್ಟ್ ಇವಾಗ ಆಪೋಸಿಟ್ ಆ ಕಡೆ ಇನ್ನೊಂದು ರೋಡ್ ಇತ್ತು, ಇವಾಗ ಆ ಕಡೆ ಹೋಗ್ತೀವಿ. ಬರ 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 ಐತೆ ಬರ ಜಾಗ. ಸೊ ಬಂದ್ಬಿಟ್ಟಿದೀವಿ. ಎಲ್ಲ ಕಡೆ ನೀರು ಐತೆ ಕೆಳಗಡೆ. ಕಾಲ್ ನಡೀತಾ ಇದ್ರೆ ಕಾಲ್ ಪ್ರೆಸ್ ಆಗ್ತೈತೆ ಒಳಗಡೆ. ಉಯ್ ಮಚ್ಚ ನಮ್ಮ ಅಮ್ಮ ಹಾಕೋಣ. ಉಯ್ ಮಚ್ಚ ನಮ್ಮ ಅಮ್ಮನೆ ಅಯ್ಯಪ್ಪ ಮಚ್ಚ ಲವ್ ಮಚ್ಚ ಮ್ಯಾಟ್ರು ಕೇಳಿಸ್ಕೊಳ್ರ ಇಲ್ಲಿ. ಸೀರಿಯಸ್ ಆಗಿ ನಾನು ನಿತಿನ್ ಏನು ಪ್ಲ್ಯಾನ್ ಮಾಡಿದ್ದು, ನಿಮ್ಮೆಲ್ಲ ಎದುರಿಸೋಣ ಅಂತ ಪ್ಲ್ಯಾನ್ ಮಾಡಿದ್ದು. ನಮ್ಮ ಅಮ್ಮನಾಣೆಯಲ್ಲಿ ಹೋಗಿ ನೋಡ್ತೀನಿ, ನಾಗರಾವ್ ಕೂತೈತೆ. ಸೀರಿಯಸ್ ಆಗಿ ಎಷ್ಟು ಉದ್ದ ಐತೆ ಗೊತ್ತಾ? ಬೀಜ ಎಲ್ಲ ಬಾಯಿಗೆ ಗುರು ಇವತ್ತು. ಹಾವು ನಿಜ ಓಡ್ ಬಂದಿದ್ದು ವೀಡಿಯೋ ಮಾಡಿದೆ, ಹಾವ್ದು ವೀಡಿಯೋ ಮಾಡಲಿಲ್ಲ. ಮೇನ್ ಸೆಲ್ಫಿಯಲ್ಲಿತ್ತು ಕ್ಯಾಮೆರಾ. ನಕ್ಕನ್ ಆ ಟೈಮಲ್ಲಿ ಎಲ್ಲೋ ಫ್ಲ್ಯಾಶ್ ಆಗೋದ್ಲಿ. ಇಲ್ಲೆಲ್ಲ ನಾರ್ಮಲ್ ಆ ಥರ ಹಾವುಗಳಿರೋದು, ಯಾಕಂದರೆ ಬೆಟ್ಟ ಗುಡ್ಡ ಕಡೆ ಆಲ್ಮೋಸ್ಟ್ ಆಲು ಮ್ಯಾಕ್ಸಿಮಮ್ಮು ಬಡಾಜೆ ಬಡ. ನಮ್ಮ ಅಮ್ಮನೇ ಮಜ್ಜಿ ಫುಲ್ಲು ಅವನ್ನ ನೋಡ್ದೆ ಕೊಣ ನಾನು. ಅದು ನಾವು ಹೋದ್ವಾ ಹಿಂಗೆ ಟನ್ ತಗೋಬಿಟ್ಟು. ಇವಾಗ ಆ ಕಡೆ ಎಲ್ಲ ಆಯ್ತು, ಇವಾಗ ಈ ಕಡೆ ನೋಡೋಣ. ನೋಡ್ಬೋದು, ಈ ಕಡೆ ವ್ಯೂಸ್ ನೋಡ್ಬೋದು. ನಮ್ಗನ ತೋರಿಸಿದ್ರೆ ಆಗಿರೋದು. ನಕ್ಕ ನಾನು ನಿಜ ಮಚ್ಚಿ ಏನು ಗೊತ್ತಾಗಿದ್ದು, ಸಡನ್ ಆಗಿ ಓಡ್ಬಿಟ್ಟು ಸಡನ್ ಆಗಿ ಬರೋಣ. ಅಕ್ಕ ನನಗೆ ಸಡನ್ ಆಗಿ ಹೋದೆ ಅಲ್ಲೇ ಗೊತ್ತೈತೆ. ಎಷ್ಟು ಮುಂದೆ ಇತ್ತು ಯಾವ ಇವೆಲ್ಲ ನಕ್ಕ ನಿಂಗೆ ಹೋದೆ ಓಡ್ ಬಂದ್ಬಿಟ್ಟೆ. ಇವೆಲ್ಲ ಮಾಮೂಲು ಕಂಟ್ರೋಲ್. ವೈಲ್ಡ್ ಅನಿಮಲ್ಸ್ ಮಾತ್ರ ಐತೆ ಈ ಕಡೆ, ಅದಂತೂ ಕನ್ಫರ್ಮ್ ಐತೆ. ಆದರೆ ಇನ್ನೊಂಚೂರು ಮುಂದೆ ಹೋಗೋಣ ಅಂದರೆ ಒಂಚೂರು ರಿಸ್ಕು. ಆದರೂ ಹೋದ್ವಿ, ಆದಷ್ಟು ಮುಂದೆ ಹೋದ್ವಿ. ನಾರ್ಮಲ್ ಜನಗಳು ಹೋಗೋಕ್ಕಾಗಲ್ಲ, ಆದರೂ ಮುಂದೆ ಹೋಗಿದ್ದೀವಿ. ನೆಕ್ಸ್ಟು ಎಲ್ಲಿಗಾದ್ರೂ ಹೋಗೋಣ ಅಂದರೆ ಬಿಸಿಲು ಬೇರೆ ಏನೂ ತಿಂದಿಲ್ಲ, ಬಾಯಾರಿಕೆ ಬೇರೆ ಆಯ್ತೈತೆ, ಬಾಟ್ಲೂ ಕೂಡ ತಂದಿಲ್ಲ. ಇವಾಗ ಹೋಗ್ಬಿಟ್ಟು ಏನಾದರೂ ನೋಡ್ಬೋದು. ಅಲ್ಲೇ ಕೂತವ್ರೆ ಕಡೆ ನಮ್ಮ ಮಕ್ಕಳು. ಅಂದರು ಒಬ್ಬರೇ ಬಂದರೆ ಮಾತ್ರ ಫುಲ್ಲು ಭಯ ಆಗುತ್ತೆ. ಯಾಕಂದರೆ ನನ್ನ ಬ್ಯಾಕ್ಗ್ರೌಂಡ್ ನೋಡ್ಬೋದು ನೀವು, ಈ ಥರ ಎಲ್ಲ ಕಡೆ ಸ್ಲೋಪ್ ಇರೋದು, ಫುಲ್ಲು ಸ್ಲೋಪು. ಯಾವಾಗ ಬಂಡೆ ಬಂದು ಬೀಳುತ್ತೋ, ಯಾವ ತುದಿಯಲ್ಲಿ ಯಾವ ಮರದ ತುದಿಯಲ್ಲ ಹಾವುಗಳಿರುತ್ತೋ ಏನೂ ಗೊತ್ತಾಗಲ್ಲ. ಆದರೆ ಹುಡುಗರ ಜೊತೆ ಇದ್ದರೆ ಅಷ್ಟೊಂದೇನೂ ಭಯ ಆಗಲ್ಲ. ಇವಾಗ ನೋಡಿದ್ರಲ್ಲ ಹಾವು ನಿಮಗೆ ತೋರಿಸ್ಬೋದಾಗಿತ್ತು, ತುಂಬ ದೊಡ್ಡದಿತ್ತು. ಮಿನಿಮಮ್ ಅಂದರೆ ಈ ಮರದ ಅಡಿಯಿಂದ ಒಂದು ಶುದ್ಧ ಇತ್ತು ಹಾವು, ಇಲ್ಲಿ ಗಂಟ ಇತ್ತು. ಕಣ್ಣಾರೆ ನೋಡಿದ್ದೀನಿ ನಾನು, ನಿತಿನ್, ಮುದಸಿರ್ 3 ಜನ ನೋಡಿರೋದು. ಏನೇ ಅಂದರೂ ನಕ್ಕನೆಲ್ಲ ಮಾತ್ರ ಫುಲ್ಲು ಸೈಕ್. ಹಲೋ ಗಾಯ್ಸ್, ನೋಡಿ ಇವಾಗ ನನ್ನ ಮಕ್ಕಳಿಗೆ ಮಾಡೋಕ್ಕೆ ಹಿಂಗೆ ಕೆಲಸ ನೋಡಿ. ಫೋಟೋ ಅಂತೆ ನೋಡೋದು ಹೆಣಿಗೆ ಥರ ಅವನೇ ನನ್ನ ಮಗ. ಇವನು ಫೋಟೋ ಅಂತೆ, ಫೋಟೋ ಇವನಿಗೆ ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ.
ಇವನು ಕ್ಯಾಮ್ರಾಮ್ಯಾನು ಮುಸ್ತಫಾ, ಕ್ಯಾಮ್ರಾಮ್ಯಾನ್ ಮುಸ್ತಫಾ ಇವನು. ಇವ್ರು ನೋಡಿ ಇಲ್ಲಿ ಬಕ್ಚೋದಿ ಆಡ್ತವ್ರು ಇವರು. ಇವನು ಹುಡುಗಿರು ಗರ್ಲ್ಫ್ರೆಂಡ್ ಕರ್ಕೊಂಡ್ ಬಂದ್ರೆ ಆಡ್ತಾರಲ್ಲ ಹಂಗ ಆಡ್ತಾವ್ ನೋಡಿ. ಇವನು ಚಿತ್ತಾಡ್ ಅಂತ ಇವನು ನಮ್ ಗ್ಯಾಂಗ್ ಚಿತ್ತಾಡು. ಇವನು ಆಟ್ವಾ ಜೂಬಾ, ಇವನು ಅರ್ಧತಿಗ ಇವನು. ಇವ್ರು ನೋಡಿ ಇಲ್ಲಿ ಸ್ನ್ಯಾಪು ಬಿಡೋ ನೋಡಲ್ಲ ಹುಡುಗಿರು ನೋಡಿ. ಇವಾಗ ಅಣ್ಣನ್ ನೋಡಿ ಇಲ್ಲಿ ಫುಲ್ ಬ್ಲಾಸ್ಟ್ ಆಗ್ಬಿಟ್ಟೈತೆ. ತೋರ್ಸು ಹೊಸ ಬೆಳಕು ನೋಡಿ ಎಲ್ಲ ಸೈಡ್ ಡಿಶ್ ಆಗ್ಬಿಟ್ಟೈತೆ. ಅಣ್ಣ ಅಯ್ಯೋ ಇವನ್ ನೋಡಿ ಬಟ್ಟೆ ನೋಡಿ ಗೈಸ್. ಹಿಂದೆ ತಿರ್ಗೋ ಖಾಸಗಿ ಸೀರೆ ಕೊಟ್ಬಿಡೋರಿಗೆ. ನಾನು ಆಯ್ಕೊಂಡ್ಬಿಡ್ತಿದ್ದೆ. ಸ್ಪೀಕರ್ ಬೀಳಿಸ್ಬೇಕು ಆಯ್ಕೊಂಡವನು. ಗಿರೋ ಜैसे गिरो नितिन, गिरो जैसे नितिन को गिरो कहीं तरह से गिरो जे. गांड गई पहले गाइस. ಫಸ್ಟ್ ಇವನ್ ಕಾಲ್ ಫುಲ್ ಕೆಳಗಡೆ ಬಿದ್ದ. ಸಿರ್ಕು ಪಡ್ದ ಸಿರ್ಕು ಗಂಡ ಹೆಂಡತಿ. अधूरी सी राहें मिलाई, अधूरी हवाएं चलाई, अधूरी सी बातें बनाई. It was at this moment he knew. He fucked up. ಅವರಿಂದ ಅದಕ್ಕೋಸ್ಕರ ಹೇಳ್ತಾ ಇರೋದು. ಅದು ಬೀಳುತ್ತಮ್ಮ. ಫುಲ್ಲು ಸೀನ್ ಆಗ್ಬಿಟ್ಟೈತೆ. ಏನಂದ್ರೆ ಮ್ಯಾಟ್ರು ಇಲ್ಲೇನೋ ಟೋಕನ್ನು ಕೊಲೆ ಅದು ಇದು ಆಗೈತಂತೆ. ನಮ್ಗೇನು ಗೊತ್ತಿಲ್ಲ. ನಾವು ಉಲ್ಟಾ ಫುಲ್ಲು ಕಾಡು ಒಳಗೆಲ್ಲ ಹೋಗಿ ಬಂದ್ಬಿಟ್ಟಿದೀವಿ. ಸೊ ಏನು ಮಾಡೋದು, ಪೊಲೀಸವ್ರು ಬೇರೆ ಬಂದ್ಬಿಟ್ರು. ನೋಡಿರ್ತೀರ ವಿಡಿಯೋದಲ್ಲಿ. ಏನು ಗೊತ್ತಿಲ್ಲ ಏನು ಬಿಡ್ರು. ಫಸ್ಟ್ ಮಸ್ತಾಗಿ ಮಜಾ ಮಾಡ್ತೀವಿ. ಫುಲ್ಲು ಮಸ್ತಾಗಿ ಸ್ನಾನ ಮಾಡ್ಕೊಂಡು ನೀರಲ್ಲೆಲ್ಲ ಆಟ ಇಸ್ಕೊಂಡು ಎಲ್ಲ ಬಿದ್ದಾಡ್ಕೊಂಡು ಕಪ್ಪಿ ಮಾಸ ಎಲ್ಲ ಪ್ಯಾಂಟಿಗೆ ಹಚ್ಕೊಂಡ್ಬಿಟ್ಟು ನಕ್ಕನೇಕೆ ಬಂದ ಮಚ್ಚಿ ಪೊಲೀಸು ಕಡ್ಗಿ ಇಟ್ಕೊಂಡು ಲಾಠಿ ಇಟ್ಕೊಂಡು ಅರ್ಬಾಸಿಗೆ ಒಂದು ಟಿಕೆಟ್ ಕೊಟ್ಟ ಹೇಳ್ತೀನಿ. ನನಗೊಂದು ನೋಡ್ದ ಶರತ್ತಿಗೆ ಪಾಪ ಕಟ್ರೋಲೆ ಕೈಗೆ ಇದು ಹೊಡಿತವ್ರೆ, ಕೈಗೆ ಹೊಡಿತವನೆ ಅವ್ನು.